ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು 7 ಗಂಟೆ. ಬೆಳಗಿಂದ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ತೊಳೆದು ಮನೆ ಕೆಲಸ ಎಲ್ಲ ಮಾಡಿ ಒಂದು ಸ್ವಲ್ಪ ಮಧ್ಯಾಹ್ನ ಅನ್ನ ಮಾಡಿ ಟೊಮಟೊ ಸಾರು ಮಾಡಿದ್ದೆ. ಟೊಮಟೊ ಸಾರು ಮಾಡಿ ಒಂದು ಬಾಣಲೆಲಿ ಮಾಡಿದ್ದೆ. ತಪ್ಪಲೆಗೆ ಹಾಕ್ಬಿಟ್ಟು ಎಲ್ಲ ತೊಳೆದಿಡೋಣ ಅಂದ್ಬಿಟ್ಟು ಅಂತೇಳಿ ಒಂದು ಸಣ್ಣ ತಪ್ಪಲೆಯಲ್ಲಿ ನೀರಿಟ್ಟಿದ್ದೆ. ನೋಡಲಿಲ್ಲ ನಾನು ನೀರಿರೋದು. ಟೊಮಟೊ ಸಾರು ತಗೊಂಡೋಗ್ಬಿಟ್ಟು ಆ ತಪ್ಪಲೆ ಒಳಗೆ ಹಾಕ್ಬಿಟ್ಟೆ, ನೀರೊಳಗೆ. ಅದೆಲ್ಲ ವೇಸ್ಟ್ ಆಯಿತು. ಹಂಗಾಗಿ ಸ್ವಲ್ಪ ಮುಸ್ರೆ ಎಲ್ಲ ಇತ್ತು, ಅದಕ್ಕೆ ಅದರೊಳಗೆ ಹಂಗೆ ಹಾಕ್ಬಿಟ್ಟು ಈಗ ಏನಪ್ಪ ಸಾಂಬಾರು ಮಾಡೋದು ಅಂದ್ಬಿಟ್ಟು ಅಂತ ಇದ್ದೆ. ಅಷ್ಟೊತ್ತಿಗೆ ಏನಾದ್ರು ಸ್ವಲ್ಪ ಚಿಕ್ಕದಾಗಿ ಒಗ್ಗರಣೆ, ಅನ್ನ ಇತ್ತಲ್ವ ಒಗ್ಗರಣೆ ಹಾಕೋಣ ಬಿಡು ಅಂದ್ಬಿಟ್ಟು ಸಾಂಬಾರಿಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಒಗ್ಗರಣೆ ಹಾಕೋಣ ಅಂಥೇಳಿ ಎಲ್ಲ ತೊಳಿತಾ ಇದ್ದೀನಿ. ತೊಳೆದು ಎಲ್ಲ ಒರೆಸಿಕ್ಕಿ ಪಾತ್ರೆದೆಲ್ಲ ಆಯಿತು. ಪಾತ್ರೆ ತೊಳಿತಾನೇ ಇದ್ದೇ ಇರ್ತವೆ, ತೊಳಿತಾನೇ ಇರಬೇಕು. ಹಾಗಾಗಿ ಅನ್ನ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಎಲ್ಲ ನೋಡಿ, ಮುಸ್ರೆ ಎಲ್ಲ ಮುದ್ದೆ ಎಲ್ಲ ಹಂಗೆ ಇತ್ತು. ಅದೆಲ್ಲ ಸ್ವಲ್ಪ ಆಚೆ ತಗೊಂಡೋಗಿ ಹಾಕೋರೆ, ಹಸುಗಳು ತಿನ್ಕೊಂತವೆ ಅಂದ್ಬಿಟ್ಟು ಈಗೆಲ್ಲ ತಗೊಂಡೋಗಿ ಆಚೆ ಹಾಕಬೇಕು. ಬೆಳಗಿಂದ ನಾನು ವೀಡಿಯೋ ಮಾಡಿರಲಿಲ್ಲ, ಮತ್ತು 2 ದಿವಸದಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಬೆಳಗಿಂದ ಏನಕ್ಕಪ್ಪ ಅಂದರೆ ವೀಡಿಯೋ ಮಾಡೋಕ್ಕೆ ನಾನು ಅವೆಲ್ಲ ವೀಡಿಯೋದಾಗೆಲ್ಲ ಹೇಳಿದ್ದೀನಿ, ಸೆಲ್ಫಿ ಸ್ಟಿಕ್ ಇಲ್ಲ ನನ್ನ ವೀಡಿಯೋ. ಹಂಗಾಗಿ ನಾನೆಲ್ಲೂ ಹೊರ್ಗಡೆ ಇಲ್ಲ, ನಾನು ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಹೊರಗಡೆ ಇಟ್ಕೊಂಡು. ಅದಕ್ಕೇ ಒಳಗಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ನೋಡಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋನ. ನಮಗೂ ಒಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಷ್ಟು ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮಿಂದ ನಾವೇನು ಕೇಳಲ್ಲ, ಒಂದು ಲೈಕು, ಒಂದು ಸಬ್ಸ್ಕ್ರೈಬರು ನೋಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಗಳಲ್ಲಿ ಸುಮಾರು ಕಮೆಂಟ್ಗಳು ಮಾಡಲ್ಲ. ಕಮೆಂಟ್ ಮಾಡಿ, ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಹಂಗಾಗಿ ನಾನಿವತ್ತು ನಮ್ಮ ತಾಯಿ ಫೋನ್ ಮಾಡಿದರು. ನಮ್ಮ ತಾಯಿ ಹತ್ರ ಮಾತಾಡಿದೆ. ಆಮೇಲೆ ಅಕ್ಕ ಫೋನ್ ಮಾಡಿದರು, ಅಕ್ಕನ ಹತ್ರ ಮಾತಾಡಿದೆ. ಅಕ್ಕಂತವ ನಿನ್ನಿಂದ ಮಾತಾಡಿರಲಿಲ್ಲ. ಯಾಕಪ್ಪ ಅಂದರೆ ನಾನೇನೋ ಒಂದು ಆಲೋಚನೆಯಲ್ಲಿ ನಿನ್ನೆಯಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದೆ. ಹಂಗಾಗಿ ನಾನು ಮಾತಾಡಲಿಲ್ಲ. ಬಟ್ ಇವತ್ತು ಯಾರ ಹತ್ರನೂ ನಿನ್ನೆ ನಾನು ಫೋನೇ ಮಾಡಿಲ್ಲ, ಮಾತಾಡಿಲ್ಲ. ಇವತ್ತು ಅಕ್ಕ ಆದಮೇಲೆ ಅಮ್ಮ ಫೋನ್ ಮಾಡಿದರು. ಅಮ್ಮನ ಜೊತೆ ಮಾತಾಡ್ತಾಯಿದ್ದೆ. ಅಮ್ಮ ಫೋನ್ ಮಾಡಿದರು, ಬಟ್ ಅಕ್ಕನ ಹತ್ರ ಮಾತಾಡ್ಬೇಕಾದ್ರೆ ಅಮ್ಮನ ಫೋನ್ ಬಂತು. ಅಕ್ಕನ ಫೋನ್ ಕಟ್ ಮಾಡಿ ಅಮ್ಮನ ಹತ್ರ ಮಾತಾಡಬೇಕಾದ್ರೆ ನಾನು ಇತ್ತೀಚೆಗೆ ಮನೆ ಹುಡುಕ್ತಾಯಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅಮ್ಮ ಅದನ್ನೇ ಕೇಳಿದ್ರು, ಯಾಕಮ್ಮ ಮನೆ ಸಿಗ್ತಾ ಏನು ಅಂತ. ನಾನು ಇಲ್ಲ ಅಂತ ಅಂದೆ. ಆಮೇಲೆ ಅವರು ತಮ್ಮನ ಮಗಳದು ಮದುವೆ ಸೆಟ್ ಆಗೈತೆ, ಆ ಮದುವೆಗೆ ನಿನ್ನೊಂದು ಕರೆದ್ರೇನಮ್ಮ, ಪತ್ರಿಕೆ ಕೊಟ್ರಾ ಅಂತ ಕೇಳಿದ್ರು. ಇಲ್ಲಮ್ಮ, ನನಗೆ ಕೊಟ್ಟಿಲ್ಲ, ನನಗೆ ಯಾರೂ ಹೇಳಿಲ್ಲ ಅಂತ ಅಂದೆ. ಆಮೇಲೆ ತಿರ್ಗಾ ಯಾರೂ ನನಗೆ ಫೋನು ಮಾಡಿಲ್ಲ, ಹೇಳೂ ಇಲ್ಲ. ಆಮೇಲೆ ನಾನು ಹೇಳಿದ್ರು ನಾನು ಹೋಗೋದಿಲ್ಲ, ಯಾಕಂದರೆ ನನಗೆ ಹೋಗೋಕ್ಕೆ ಇಷ್ಟವೂ ಇಲ್ಲ, ನಾನು ಹೋಗೋದಿಲ್ಲ. ಕೆಲವೊಂದು ವಿಷಯ ನಾನು ಹೇಳಲ್ಲ, ಬಟ್ ನನಗೆ ಇಷ್ಟ ಆಗಲ್ಲ, ನಾನು ಹೋಗೋದು ಬೇಡ. ನಾನು ಯಾಕಂದರೆ ಕೆಲವೊಂದು ಕುಟುಂಬದಲ್ಲಿ ನಾನು ಹೋಗೋಕ್ಕೆ ಇಷ್ಟಪಡಲ್ಲ. ಹಂಗಾಗಿ ನಾನು ಹೋಗಲ್ಲ. ಅವ್ರು ಹೇಳಿದ್ರು, ನಾನು ಬರಲ್ಲ ಬಿಡಮ್ಮ ಅವ್ರು ಹೇಳಿದ್ರು ನಾನು ಅಂತ ಹೇಳಂದೆ. ಸುಮ್ಮನೆ ಆದರು. ಆಮೇಲೆ ಹಿಂಗೆ ಮಾತಾಡ್ತಾ ಮನೆ ಸಿಗ್ತೇನಮ್ಮ ಅಂದರು. ನಾನು ಅದು ಮನೆ ಸಿಗೋಕ್ಕೇನು ಆಟದ ವಸ್ತುನೇನಮ್ಮ, ಹುಡುಕಬೇಕು ಅಂತ ಅಂದೆ. ನಗ್ತಾಯಿದ್ರು. ಹಂಗೆ ನಗ್ನ ಮಾತಾಡ್ತಾ, ನಿಂದೇ ಒಂದು ಚಿಂತೆ ಆಗ್ಬಿಟ್ಟೈತಮ್ಮ, ಏನು ಮಾಡೋದು ಅಂತೇಳಂತ ಇದ್ರು. ನಾನಂದೆ, ಯಾಕಮ್ಮ ಚಿಂತೆ ಮಾಡ್ತೀಯ? 20 ವರ್ಷದ ಮುಂಚೆನೇ ನನ್ನ ಬಗ್ಗೆ ಚಿಂತೆ ಮಾಡಲಿಲ್ಲ ನೀವು, ಇವಾಗ ಏನಕ್ಕೆ ಚಿಂತೆ ಮಾಡ್ತೀರಾ ಅಂತ ನಾನೊಂದು ಮಾತು ಹೇಳಿದೆ. ಏನಕ್ಕೆ ನಾನು ಅದನ್ನು ಹೇಳಿದೆ ಅಂದರೆ, ಒಂದು 2 ದಿವಸ ನನ್ನ ಬಗ್ಗೆ ನೀವು ಚಿಂತೆ ಮಾಡಿದರೆ ಇವತ್ತು ನನ್ನ ಜೀವನ ಹಿಂಗಿರ್ತಿರ್ಲಿಲ್ಲ. ಅದು ಆ ಮನೇನೂ ಇಲ್ಲ, ಈ ಮನೇನೂ ಇಲ್ಲ, ಮಧ್ಯದಲ್ಲಿ ಅಂತರ್ಪಿಚಾಚಿ ಥರ ಹಾರಾಡ್ತಾ ಇದ್ದೀನಿ. ಮತ್ತು ತ್ರಿಶಂಕು ಜೀವನ ಅಂದರೆ ಮೇಲ್ಗಡೆ ಹೋಗಂಗಿಲ್ಲ, ಕೆಳಗಡೆ ಇಳಿಯೋಂಗಿಲ್ಲ, ಆ ಥರ ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀನಿ. ಏನು ಮಾಡೋದು, ಹೆಂಗೋ ಜೀವನ ಬದುಕ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಂತ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಬೇಜಾರು ಮಾಡ್ಕೊಂಡ್ರು. ಯಾಕೆ ಅಂದರೆ ನನಗೆ ಅಮ್ಮ ಒಂದು ಮಾತು ಹೇಳಿದ್ರು, ನನಗೆ ಆ ಮನೆ ಕೊಡೋಕ್ಕೆ ಇಷ್ಟವೇ ಇರಲಿಲ್ಲ, ನನಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ ಅಂತ ಅಂದರು. ಬಿಲ್ಕುಲ್ ನನಗೆ ಇಷ್ಟವೇ ಇರಲಿಲ್ಲಮ್ಮ, ಹಿಂಗೆ ಮಾಡಾಕ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಡ್ರು. ಯಾಕಂದರೆ ಅಮ್ಮನಿಗೆ ನನಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಆವತ್ತು 2 ದಿವಸ ನನ್ನ ಬಗ್ಗೆ ಚಿಂತೆ ಮಾಡಿದರೆ
ಆ ಮನೆಗೆ ಹೋದರೆ ನನ್ನ ಮಗಳು ಸುಖವಾಗಿ ಇರ್ತಾಳಾ ಇಲ್ವಾ ಅನ್ನೋದೊಂದು ಚೂರು ಚಿಂತೆ ಮಾಡಿದರೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗಿರ್ತಾ ಇರಲಿಲ್ಲ ಅಂತ ನಾನು ಅದನ್ನು ಹೇಳಿದೆ ಅಷ್ಟೇ. ಅಮ್ಮಂಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಮ್ಮ ಆ ಥರ ಮಾತಾಡಿದ್ರು. ಯಾಕಂದರೆ ಅವ್ರಿಗೂ ವಯಸ್ಸಾಗ್ತಾ ಬಂದೈತೆ. ಅವ್ರಿಗೂ ತೊಂದರೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ತೊಂದರೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಆದರೆ ನಮ್ಮ ನೋವುಗಳ್ನ ಕೆಲವೊಂದು ಜನ ಅರ್ಥ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಈ ಥರ ಒಂದೊಂದು ಸಲ ನಮ್ಮಮ್ಮನಿಗೆ ನಾನು ಎತ್ತಿ ಏನೇನು ಮಾತಾಡಲಿಲ್ಲ. ನಿನ್ನ ಚಿಂತೆಯಲ್ಲೇ ನಾನು ನೆಲ ಹಿಡ್ದು ಬಿಡ್ತೀನಿ ಅಂದ್ರಲ್ಲ, ನಂಗೊಂದು ಸ್ವಲ್ಪ ಬೇಜಾರಾಯಿತು. ಅಂದರೆ ನಮ್ಮಮ್ಮ ಇತ್ತೀಚೆಗೆ ಸ್ವಲ್ಪ ವೀಕ್ ಆಗವ್ರೆ. ಯಾಕೆ ಅಂದರೆ ಯಾಕೋ ಸ್ವಲ್ಪ ಗೊತ್ತಿಲ್ಲ. ಮೊನ್ನೆ ಯಾವೆಲ್ಲ ಹೋಗಿದ್ವಿ ಅಕ್ಕ, ನಾನು, ಅಮ್ಮ ಎಲ್ಲ. ಆ ಟೈಮಲ್ಲಿ ನೋಡಿದೆ ನಾನು. ತುಂಬ ಅಂದರೆ ತುಂಬ ಮುಖ ಎಲ್ಲ ಒಂಥರ ಚಿಕ್ಕದಾಗೈತೆ. ಯಾಕೋ ಸ್ವಲ್ಪ ಜಾಸ್ತಿ ವೀಕ್ ಆಗವ್ರೆ. ಸಣ್ಣನೂ ಆಗವ್ರೆ ನಮ್ಮಮ್ಮ. ಮೊದ್ಲಂಗಿಲ್ಲ ಇವಾಗ. ಮೊದಲು ಚೆನ್ನಾಗಿದ್ರು. ಇತ್ತೀಚೆಗೆ ಸ್ವಲ್ಪ ಯಾಕೋ ಸಣ್ಣನೂ ಆಗವ್ರೆ. ಸ್ವಲ್ಪ ವೀಕ್ ಆಗವ್ರೆ. ಅದಕ್ಕೆ ಇನ್ನು ನನ್ನದೇ ಚಿಂತೆ ತಗೊಂಡ್ರೆ ಇನ್ನೆಲ್ಲ ಹಿಡ್ಕೊಂಬಿಡ್ತೈತೆ ನಮ್ಮಮ್ಮ ಅಂದ್ಬಿಟ್ಟು ನಾನೇನು ಮಾತಾಡಲಿಲ್ಲ. ಅದು ಇದು ಇರುತ್ತಲ್ವ, ಹಾಗಾಗಿ ಇದನ್ನು ನಾನು ಏನಕ್ಕೆ ಹೇಳಿದೆ ಅಂದರೆ, ಯಾರೇ ಆಗಲಿ ಇವತ್ತು ಮದುವೆ ಮಾಡಿ ಕೊಟ್ಬಿಡ್ತಾರೆ. ಮದುವೆ ಮಾಡ್ಕೊಂಡು ಹೋದಂಥ ಮನೆಯಲ್ಲಿ ನಮ್ಮ ಮಕ್ಕಳೇನೋ ಒಂದು ಮದುವೆಯಾಗಿ ಚೆನ್ನಾಗಿರಲಿ ಅಂತ ಎಲ್ಲ ತಂದೆ ತಾಯಿ ಆಸೆ ಪಡೋ ಥರ ನಮ್ಮ ತಂದೆ ತಾಯಿನೂ ಏನೋ ಒಂದು ಜವಾಬ್ದಾರಿ ಇತ್ತಲ್ವ ಅಂತ ಮಾಡಿದ್ರು. ಅಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿದ್ರು. ಏನೋ ಒಂದು ಆಗಲಿ ಬಿಡು, ನಮ್ಮ ತಲೆ ಮೇಲಿರೋ ಭಾರನ ನಾವು ಇಳಿಸ್ಕೊಳ್ಳೋಣ, ಹೆಣ್ಮಕ್ಳು ಮನೆಗೆ ಎಷ್ಟು ದಿನ ಇಟ್ಕೊಳ್ಳೋದು ಅಂತ ಏನೋ ಒಂದು ಇದ್ರಲ್ಲಿ ಮದುವೆ ಮಾಡ್ತಾರೆ. ಆ ಮದುವೆ ಮಾಡ್ಕೊಂಡು ಹೋದಂಥ ಜನ ಸರಿ ಇರಲ್ಲ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಬ್ಯಾಗ್ರೌಂಡ್ ಗೊತ್ತಿರಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ. ಗೊತ್ತಿರುತ್ತೆ, ಬಟ್ ಅವ್ರು ಆಳಕ್ಕೆ ಹೋಗಿ ಅವ್ರ ವಿಷಯನ ತಿಳ್ಕೊಂಡಿರಲ್ಲ. ಅಕ್ಕಪಕ್ಕದವರು ಸಹ ಏನು ಹೇಳಲ್ಲ. ಅಕ್ಕಪಕ್ಕದವ್ರನ್ನ ಏನು ಕೇಳೋಕ್ಕೂ ಬಿಡಲ್ಲ. ಯಾಕಂದರೆ ಆ ಕುಟುಂಬ ಹೆಂಗೆ ಅಂದರೆ ಅದೊಂಥರ ಕೀಳು ಕುಟುಂಬ ಅಂತಲೇ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಆ ಕುಟುಂಬದಲ್ಲಿ ಪ್ರೀತಿ, ಮಮತೆ, ಕರುಣೆ, ವಾತ್ಸಲ್ಯ ಇದೆಲ್ಲ ಏನು ಗೊತ್ತಿಲ್ಲದಂಥ ಒಂದು ಸ್ವಾರ್ಥದ ಕುಟುಂಬ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಕುಟುಂಬದಲ್ಲಿ ಪ್ರೀತಿ ಪ್ರೇಮ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ ಕುಟುಂಬದಲ್ಲಿ ಒಂದು ಮದುವೆ ಮಾಡ್ಕೊಂಬಂದಿರೋಂಥ ಹೆಣ್ಣು, ಆ ಹೆಣ್ಣನ್ನ ಯಾವ ಥರ ಗೌರವಿಸ್ಬೇಕು, ಯಾವ ಥರ ಒಂದು ಪ್ರೀತಿ ಕೊಡಬೇಕು, ನಮ್ಮ ಕುಟುಂಬದಲ್ಲಿ ಅದಕ್ಕೇನ ಯಾವ ಥರ ಬಳಸ್ಕೋಬೇಕು, ಯಾವ ಥರ ಒಂದು ಆಕೆಗೆ ಗೌರವ ಕೊಡಬೇಕು, ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದೇನೋ ಗೊತ್ತೇ ಇಲ್ಲ. ಸಂಸ್ಕಾರ ಗೊತ್ತಿಲ್ಲದಂಥ ಒಂದು ಅದಕ್ಕೆ ನಾನು ಫಸ್ಟೇ ಹೇಳಿದೆ ಕೀಳು ಕುಟುಂಬ ಅಂತ. ಯಾಕಂದೆ ಅಂದರೆ ಸಂಸ್ಕಾರನೇ ಗೊತ್ತಿಲ್ಲ ಕುಟುಂಬದ ಜನಗಳಿಗೆ. ಆ ಕುಟುಂಬದ ಜನದಲ್ಲಿ ಸಂಸ್ಕಾರ ಗೊತ್ತಿಲ್ಲ, ಜನರ ಜೊತೆ ಬೆರ್ತು ಗೊತ್ತಿಲ್ಲ, ಜನ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಜನನ್ನ ಯಾವ ಥರ ಭಾವಿಸ್ಬೇಕು ಅಂತ ಗೊತ್ತಿಲ್ಲ, ಜನಗಳ ಜೊತೆ ಯಾವ ಥರ ಬೆರಿಬೇಕು ಅಂತ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಆ ಕುಟುಂಬಕ್ಕೆ. ಟೀ ಮಾಡ್ಕೊಂಡೆ ನಾನು, ಸ್ವಲ್ಪ ಟೀ ಕುಡಿಯೋಣ ಅಂತ. ಹಾಲಿದ್ರೆ ನಂದು ಇದೇ ಕೆಲಸ. ಆಮೇಲೆ ಮುಸ್ರೆ ಹಾಕಿ ಬರೋಣ ಅಂತ ಕೆಳಗಡೆ ಹೋದರೆ ಒಂದು ಮುಳ್ಳು ಚುಚ್ಚಿಬಿಟ್ಟೈತೆ ಕಾಲಿಗೆ. ಅದೊಂದು ನೈತೈತೆ ನನಗೆ. ಹಾಗಾಗಿ ಅಂಥ ಒಂದು ಕುಟುಂಬಕ್ಕೆ ಒಂದು ಹೆಣ್ಮಕ್ಳು ಕೊಟ್ಟಾಗ, ಒಂದು ಸಂಸ್ಕಾರವಂತ ಒಂದು ಕುಟುಂಬದಿಂದ ಹೋಗಿರೋಂಥ ಹೆಣ್ಮಕ್ಳು ಏನು ಕಲಿಯೋಕ್ಕೆ ಸಾಧ್ಯ ಅಲ್ವಾ? ಏನು ಕಲಿಬೋದು ಆ ಕುಟುಂಬದಲ್ಲಿ ಅಂದರೆ ಏನೂ ಕಲಿಯೋಕ್ಕಾಗಲ್ಲ. ಜೋರಾಗಿ ಮಾತಾಡಿದರೆ ಬಜಾರಿ ಅನ್ನೋದು, ಮೆತ್ತಗಿದ್ರೆ ಮಳ್ಳಿ ಅನ್ನೋದು, ಆಮೇಲೆ ಇನ್ನೇನಾದರೂ ಒಂದು ಕೆಲಸ ಮಾಡಿದ್ರೆ ಕೆಲಸ ಸರಿಗೆ ಮಾಡಲ್ಲ ಅಂತ ಸುಮ್ಮನೆ ಬೈಯೋದು. ಏನಾದರೂ ಒಂದು ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡದು ಮಾಡೋದು. ಒಂದು ಏನು ಅಂತಲೂ ಗೊತ್ತಿರಲ್ಲ. ಚಿಕ್ಕ ವಯಸ್ಸಿಂದ ಒಂದು ಹೆಣ್ಮಕ್ಳು ಮದುವೆ ಆಗಿ ಹೋದರೆ ನೋಡು ಅನುಭವಿಸೋ ನರಕಗಳಿರುತ್ತಲ್ಲ, ಅದು ತುಂಬ ಇದು. ಆಮೇಲೆ ಅವ್ರ ಮನೆಗಿರೋಂಥ ಹೆಣ್ಮಕ್ಳು ಸುಖವಾಗಿರಬೇಕು, ಚೆನ್ನಾಗಿರಬೇಕು. ಬೇರೆಯವ್ರ ಮನೆಯಿಂದ ಹೋಗಿರೋಂಥ ಹೆಣ್ಮಕ್ಳುಗಳು ಯಾವ ಥರ ನಾವು ಅನುಭವಿಸೋರು, ಅವ್ರು ಊಟ ಮಾಡವ್ರ, ತಿಂದವ್ರ, ಏನೂ ಗೊತ್ತಿಲ್ಲ. ಆಮೇಲೆ ಅವ್ರೊಂಥರ ಸ್ವಾರ್ಥದ ಕುಟುಂಬ. ಅದಕ್ಕೋಸ್ಕರ ನಾನು ಆ ಕುಟುಂಬಕ್ಕೆ ನಾನು ಹೇಳೋದು. ಯಾಕಪ್ಪ ಅಂದರೆ ಆ ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಗೌರವನೇ ಇಲ್ಲ, ಹೆಣ್ಮಕ್ಳಿಗೆ ಬೆಲೆನೂ ಇಲ್ಲ ಆ ಕುಟುಂಬದಲ್ಲಿ. ಆ ಕುಟುಂಬದಲ್ಲಿ ಹೆಣ್ಮಕ್ಳು, ಆ ಮನೆಗೆ ಹೋದಂಥ ಹೆಣ್ಮಕ್ಳುಗಳು ಯಾವ ಥರ ಅಂದರೆ ಒಂದು ಕೆಲಸದ ಆಳು ಥರ ಇರಬೇಕು. ಮದುವೆ ಮಾಡ್ಕೊಂಡು ಹೋಗಿರೋಂಥ ಪುಣ್ಯಾತ್ಮಂಗೆ ಹೊಡೆಯೋಕ್ಕೆ ಒಂದು ಮನುಷ್ಯ ಬೇಕು. ಅತ್ತೆ ಮಾವನಿಗೆ ಕೆಲಸ ಮಾಡೋಕ್ಕೆ ಒಂದು ಜೀತದ ಆಳು ಬೇಕು. ಇವತ್ತು ಅವ್ರಿಗೇನು ಅಂದರೆ ಮದುವೆ ಮಾಡ್ಕೊಂಬರ್ತೀವಿ ಒಂದು ಕೆಲಸ ಮಾಡೋಕ್ಕೆ, ದನ ಮೇಯ್ಸೋಕ್ಕೆ, ದನಿನ ಕೊಟ್ಟಿಗೆಯಲ್ಲಿ ಕಸ ಬಾಚೋಕ್ಕೆ, ಮತ್ತು ದನಿಗೆ ಹುಲ್ಲು ಸೊಪ್ಪು ನೋಡೋಕ್ಕೆ, ಅವ್ರ ಮನೆ ಕೆಲಸ ಮಾಡೋಕ್ಕೆ ಒಂದು ಹೆಣ್ಣು ಬೇಕು. ಮದುವೆ ಆಗಿರೋಂಥವ್ರಿಗೆ ಹೊಡೆಯೋಕ್ಕೆ ಒಂದು ಬೇಕು. ನನಗೆ ಯಾರಾನ ಬೇರೆಯವ್ರಿಗೆ ಹೊಡೆದ್ರೆ ಕೇಳಲ್ಲ. ಅದೇ 3 ಗಂಟೆ ಹಾಕೊಂಡು ಕರ್ಕೊಬಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಹೊಡೆಯೋದು ಬಡಿಯೋದು ಈ ಥರ ಮಾಡೋಕ್ಕೆ ಒಬ್ಬರು ಬೇಕು. ಅವ್ರ ಮನೆಯಲ್ಲಿ ಈಗ ದನ ಮೇಯ್ಸೋಕ್ಕೆ ಯಾರೂ ಇರೋಲ್ಲ, ಮತ್ತು ಕಸ ಹಾಕೋಕ್ಕೆ ಯಾರೂ ಇರೋಲ್ಲ. ಅವರೆಲ್ಲ ಒಂಥರ
ಅದಕ್ಕೆ ಅವ್ರ ಮನೇಲಿ ಯಾರು ಇರಲ್ವಲ್ಲ, ಕಸ ಹಾಕೋಕ್ಕೆ, ದನ ಮೇಯ್ಸೋಕ್ಕೆ, ಹುಳ ಮೇಯ್ಸೋಕ್ಕೆ ಒಬ್ಬರು ಬೇಕಾಗಿತ್ತು. ಹಂಗಾಗಿ ಮಾಡಿದ್ರು. ಅವ್ರಿಗೆ ಅದಕ್ಕೊಂದಕ್ಕೆ ಅವ್ರು ನೋಡಿದ್ದು. ಆಮೇಲೆ ತಾಳಿ ಕಟ್ಟಿದಂಥ ಪುಣ್ಯಾತ್ಮಂಗಂತೂ ಹೆಂಡ್ತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಹೆಂಡ್ತಿಯನ್ನು ಯಾವ ಥರ ನೋಡ್ಕೋಬೇಕು, ಹೆಂಡ್ತಿನ ಯಾವ ಥರ ಮಾತಾಡಿಸ್ಬೇಕು, ಹೆಂಡ್ತಿಗೆ ಯಾವ ಥರ ಗೌರವ ಕೊಡಬೇಕು, ಹೆಂಡ್ತಿಗೆ ಯಾವ ಥರ ಪ್ರೀತಿ ವಾತ್ಸಲ್ಯ ಕೊಡಬೇಕು, ನನ್ನನ್ನೇ ನಂಬ್ಕೊಬಂದಿರೋ ಅಂಥವ್ರಿಗೆ ನಾನು ಯಾವ ಥರ ನೋಡ್ಕೋಬೇಕು ಅನ್ನೋದೇನೋ ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ಲ. ಯಾಕಂದರೆ ಮನುಷ್ಯ ಹುಟ್ದಾಗಿಂದ ಬರೀ ಹುಟ್ಟಿ ಬುದ್ಧಿ ಬಂದಾಗಿಂದ ಕುಡ್ದಿರೋದು ಬಿಟ್ಟರೆ ಇನ್ನೇನಿಲ್ಲ ಮೈಂಡಾಗಿ ಆ ಮನುಷ್ಯನಿಗೆ. ಹಾಗಾಗಿ ಅದೊಂಥರ ಈ ಕಾಡು ಪ್ರಾಣಿಗಿಂತಲೂ ಅತ್ಯಂತ ಒಂದು ಭೂಮಿ ಮೇಲೆ ಹುಟ್ಟಿರೋದೇ ಒಂದು ದುರಂತ. ಆ ಪ್ರಾಣಿ ಭೂಮಿ ಮೇಲೆ ಹುಟ್ಟಬಾರ್ದಾಗಿತ್ತದು. ಏನೋ ಹುಟ್ಬಿಟ್ಟು ದೇವ್ರು ಯಾವುದೋ ಒಂದು ಮೂಲೆಗೆ ಉಕ್ಕು ಬಂದ್ಬಿಟ್ಟೈತೆ. ಅದು ಯಾವುದೋ ಒಂದು ಎಲ್ಲೋ ಮರೆತು ದೇವರು ಭೂಮಿಗೆ ಕಳಿಸಿರ್ಬೇಕು ಆ ಪ್ರಾಣಿನ. ಹಂಗಾಗಿ ಅದೊಂಥರ ಪ್ರಾಣಿ ಅಂತಲೇ ಹೇಳ್ತೀನಿ ನಾನು. ಅದಕ್ಕೆ ನಾನು ಇದನ್ನು ಹೇಳಿದೆ. ಆಮೇಲೆ ನಮ್ಮ ಅಮ್ಮನಿಗೆ ಇವೆಲ್ಲ ಗೊತ್ತಲ್ವ, ಹಂಗಾಗಿ ನಮ್ಮ ಅಮ್ಮನ ಹತ್ರ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಹಂಗಾಗಿ ಹೆಂಗೋ ಬದುಕ್ತಿದ್ದೀನಿ. ಆದರೆ ಇವತ್ತು ನಾನು ಏನೇ ಬದುಕ್ಬೋದು, ಏನೇ ಮಾಡ್ಬೋದು. ಆದರೆ ಒಂದು ಹೆಣ್ಣು ಮಕ್ಕಳನ್ನ, ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ಥರ ಬಳಸ್ಕೊತಾರೆ, ಬಡವ್ರ ಮನೆ ಹೆಣ್ಮಕ್ಳನ್ನ ಯಾವ ಥರ ಕೀಳಾಗಿ ನೋಡ್ತಾರೆ, ಬಡವ್ರ ಮನೆ ಹೆಣ್ಮಕ್ಳು ತಾಂಡೋದ್ರೆ ಅದರಲ್ಲೂ ನಮ್ಮ ತಂದೆ ತಾಯಿಗೆ ಅವ್ರು ಅಂತ ಇದ್ದಿದ್ದು ಒಂದೇ ಮಾತು, ನನ್ನ ಮುಂದೆ ನಮ್ಮ ತಂದೆ ತಾಯಿನ ಬೈಕೊತ ಇದ್ದಿದ್ದು, ನನಗೆ ಅಂತ ಇದ್ದಿದ್ದವರು ತಿರ್ಕೊಂಡು ತಿನ್ನೋರ ಮನೆಯಿಂದ ಮದುವೆ ಮಾಡ್ಕೊಂಬಂದ್ವಿ, ತಿರ್ಕೊಂಡು ತಿನ್ನೋರ ಮನೆಯಿಂದ ಮದುವೆ ಮಾಡ್ಕೊಂಬಂದ್ವಿ, ಭಿಕ್ಷುಕ್ರು ಮನೆಗೆ ಹೆಣ್ಣು ತಂದ್ವಿ ಅಂತಲೇ ಹೇಳ್ತಾ ಇದ್ದಿದ್ದು. ಯಾಕಂದರೆ ಆ ತಾಳಿ ಕಟ್ಟಿರೋಂಥ ಪುಣ್ಯಾತ್ಮನಿಗೆ ಮಿನಿಸ್ಟ್ರು ಮನೆಯಿಂದ ಹೆಣ್ಣು ಕೊಡೋರಂತೆ. ಆಮೇಲೆ ಕ್ಯೂ ನಿಂತಿರೋರಂತೆ ಆ ಪುಣ್ಯಾತ್ಮ. ನೋಡಿದ್ರೆ ಯಾರಾದರೂ ಹೆಣ್ಮಕ್ಳುಗಳಿಗೆ ಆ ಯಪ್ಪನ ಮುಖ ನೋಡಿದ್ರೆ ಉಗಿಯೋಕೆ ಉಗುಳೇ ಬರೋಲ್ಲ ಅಂಥದ್ದು. ನೋಡಿದರೆ 3 ದಿವಸ ಊಟ ಸೇರೋಲ್ಲ ಅಂಥ ಮನುಷ್ಯನಿಗೆ ಮಿನಿಸ್ಟ್ರು ಮನೆಯಿಂದ ಕ್ಯೂ ನಿಂತಿರೋರಂತೆ ಹೆಣ್ಮಕ್ಳುಗಳು ಮದುವೆ ಮಾಡ್ಕೊಳ್ಳೋಕ್ಕೆ. ನಿಜವಾಗ್ಲೂ ಕೆಲವೊಂದು ಹೆಣ್ಮಕ್ಳು ಆಮೇಲೆ ನಮ್ಮನ್ನು ಅಂತ ಇದ್ದಿದ್ದು ತಿರ್ಕೊಂಡು ತಿನ್ನೋರ ಮನೆಯವರು, ಭಿಕ್ಷೆ ಬೇಡ್ಕೊಂಡು ತಿನ್ನೋರ ಮನೆಯವರು ಅಂತೇಳಿ ಯಾವಾಗಲೂ ಹಂಗಿಸ್ತಾ ಇರೋರು. ನಂಗೆ ತುಂಬ ನೋವಾಗೋದು. ಯಾಕಂದರೆ ಹೌದು ನಿಜ, ನಮ್ಮ ತಂದೆ ತಾಯಿ ತಿರ್ಕೊಂಡೇ ತಿಂದಿರ್ಬೋದು, ಭಿಕ್ಷೆನೇ ಬೇಡ್ಕೊಂಡು ತಿಂತಿರ್ಬೋದು. ಆದರೆ ನಮಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು, ವಿದ್ಯೆ ಕೊಟ್ಟಿಲ್ಲ ಆದರೆ ಸಂಸ್ಕಾರ ಕೊಟ್ಟರು. ಏನೋ ಒಂದು ಕಷ್ಟನೋ ಸುಖನೋ ನಮಗೆ ಶೋಕಿ ಮಾಡೋಕ್ಕೆ ಬಿಡಲಿಲ್ಲ. ನಾವೇನಾದರೂ ಶೋಕಿ ಮಾಡ್ಕೊಂಡು ಇದ್ದಿದ್ರೆ ಆ ಮನುಷ್ಯನ ನಾನು ಮದುವೆನೇ ಆಗ್ತಾ ಇರಲಿಲ್ಲ. ಆದರೆ ಸಂಸ್ಕಾರವಂತ ಕುಟುಂಬದಿಂದ ನಾನು ಬಂದಿರೋದಕ್ಕೆ ಆ ಮನುಷ್ಯನ ಮದುವೆ ಆಗಿದ್ದು, ಅಷ್ಟು ವರ್ಷ ಸಂಸಾರ ಮಾಡಿದ್ದು. ಆದರೆ ಆ ಮನುಷ್ಯನ ಬೆಳೆಸಿರೋ ರೀತಿ ನೋಡಿದ್ರೆ ಕುಡಿಯೋದು, ಆಮೇಲೆ ಅವ್ರ ತಾಯಿ ಆ ಮನುಷ್ಯನಿಗೆ ಮುದ್ದೆ ಇಕ್ತಾ ಇರಲಿಲ್ವಂತೆ. ಆಮೇಲೆ ತುಪ್ಪ ಅನ್ನನ ಎರಡೂ ಹಸಿಟ್ಟಿನ ಮಡಿಕೆ ಇರುತ್ತಲ್ಲ ಅದರಲ್ಲಿ ಕದ್ದುಬಿಟ್ಟು ಇಡೋರಂತೆ. ತುಪ್ಪ ಅನ್ನ ನಮ್ಮ ಮಗ ಬಂದು ಊಟ ಮಾಡಲಿ ಅಂತ. ಯಾಕಂದರೆ ಕುಡ್ದು ಬರೋನಂತೆ ಮಗ. ಕುಡ್ದು ಬಂದರೆ ಯಾಕೋ ಕುಡಿತೀಯ ಅಂತ ಒಂದು ದಿವಸನೂ ಕೇಳಿಲ್ಲ. ಈ ಥರ ಮಾಡಿದ್ರೆ ಹೆಂಗೆ ಏನು ಅಂತ ಏನೂ ಕೇಳಿಲ್ಲ. ಆಮೇಲೆ ಹೆಂಡ್ತಿನ ಹೊಡಿತಾ ಇದ್ದರೆ ಯಾಕೋ ಹೊಡಿತೀಯ ಕಂಡವ್ರ ಮನೆ ಹೆಣ್ಮಕ್ಳನ್ನ ಅಂತಲೂ ಕೇಳಿಲ್ಲ. ಹೋಗೋ ನೀನು ಹೊಡಿತಾ ಇದ್ದರೆ ಬರೋದು, ಹೋಗೋ ಕರ್ಕೊಂಡೋಗಿ ಅವ್ರ ಅಪ್ಪವ್ರ ಮನೆಗೆ ಬಿಟ್ಟು ಬಂದುಬಿಡು, ಅವ್ರ ಅಪ್ಪವರು ಯಾರಿಗಾದ್ರೂ ಬೇರೆ ಮದುವೆ ಮಾಡಿಕೊಟ್ಬಿಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊಡೋದು. ಮಗನಿಗೆ ಇನ್ನೂ ಚೆನ್ನಾಗಿ ಹೊಡಿಯೋಕ್ಕೆ ಹೇಳೋದು. ಆಮೇಲೆ ಹೊಡಿಯೋಕ್ಕೆ ಇಂಡೈರೆಕ್ಟಾಗಿ ಹೊಡ್ಸೋದು ಮಗನ ಕೈಲಿ. ಒಟ್ಟಿನಲ್ಲಿ ಏನೋ ಒಂದು ಮಾಡಿ, ಏನೋ ಒಂದು ಚಿಕ್ಕ ಜಗಳನಾದರೂ ಮಾಡಿ ಆ ಹುಡುಗಿನ ಹೊಡಿಬೇಕು. ಆ ಥರ ಒಂದು ಕೆಟ್ಟ ಕುಟುಂಬ ಅಂತಲೇ ಹೇಳ್ತೀನಿ ನಾನು ಅದನ್ನು. ಕೆಟ್ಟ ಕುಟುಂಬನೇ ಅದು. ನಿಜವಾಗ್ಲೂ ಆ ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಗೌರವನೇ ಇಲ್ಲ. ಹೆಣ್ಮಕ್ಳೆಲ್ಲ ಒಂಥರ ಅವ್ರ ಜೀತದ ಆಳುಗಳು. ಅದ್ರ ಮೇಲೆ ಬಡವ್ರ ಹೆಣ್ಮಕ್ಳು ಸಿಕ್ಕಿದ್ರಂತೂ ಅವ್ರ ಜೀತದ ಆಳುಗಳೇ. ಹಂಗಾಗಿ ನಾನು ಇದನ್ನೆಲ್ಲ ನೋವು ಇಟ್ಕೊಂಡು ತುಂಬ ನೋವು ನನಗೆ. ನಮ್ಮ ಅಮ್ಮನ ಹತ್ರ ಅವಾಗವಾಗ ಯಾವಾಗಾದರೂ ಅಂದಾಗ ನಮ್ಮ ತಾಯಿಗೆ ತುಂಬ ವಯಸ್ಸಾಗೈತೆ, ನಮ್ಮ ಅಪ್ಪ ಇಲ್ಲ ಇವಾಗ. ಹಂಗಾಗಿ ನಮ್ಮ ಅಣ್ಣನೂ ಕೊರಗ್ತಾರೆ. ಈಗ ನಮ್ಮ ಅಕ್ಕನ ಹತ್ರ ಹೇಳ್ಕೊಂಡು ಯಾವಾಗಾದರೂ ಅಳ್ತಾ ಇರ್ತೀನಿ. ನಮ್ಮ ಅಕ್ಕನೂ ಎಷ್ಟು ಅಂತ ಪಾಪ ಅವ್ರಿಗೂ ಬೇಜಾರಾಗುತ್ತೆ, ಅವರು ನೋಯ್ತಾರೆ, ಅವ್ರಿಗೂ ನೋವಾಗುತ್ತೆ. ಅಕ್ಕ ಇವತ್ತು ನಾನು ನನಗೆ ಯಾರೂ ಇಲ್ಲ ಅಂದ್ರೂ ಅಕ್ಕ ಅವರೇ, ಅಮ್ಮ ಅವರೇ. ಇರೋವರೆಗೂ ನಮ್ಮ ಅಮ್ಮ ಐತೆ, ನಮ್ಮ ಅಕ್ಕ ಐತೆ. ನಮ್ಮ ಅಕ್ಕ ನನಗೆ ಎರಡನೇ ತಾಯಿ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ಹತ್ರ ನನ್ನನ್ನು ಮಗಳ ಥರನೇ ಅವತ್ತಿಂದಲೂ ನಮ್ಮ ಅಕ್ಕ ನೋಡಿರೋದು. ಹಂಗಾಗಿ ಒಂದು ಏನೋ ಒಂದು ಗೌರವ ನಮ್ಮ ಅಕ್ಕನಿಗೆ. ಹಂಗಾಗಿ ನಮ್ಮ ಅಕ್ಕ ಐತೆ, ನನಗೇನೋದೊಂದು ಧೈರ್ಯ ನನಗೈತೆ. ನಮ್ಮ ಅಕ್ಕ ಚೆನ್ನಾಗಿರಲಿ ಅಂತ. ಅಂದರೆ ಯಾವ್ದಾದ್ರು ಒಂದು ನೋವಿದ್ದಾಗ, ಏನಾದರೂ ಒಂದು ಸಂಕಟ ಇದ್ದಾಗ ನಾನು ಫೋನ್ ಮಾಡಿದ್ರೆ ಒಂದು ಸಮಾಧಾನ ಹೇಳುತ್ತೆ ನನಗದೊಂದು ಇದು. ಆಮೇಲೆ ನಮ್ಮ ಅಕ್ಕ ಹೇಳೋದೊಂದೇ, ಎಲ್ಲೇ ಇರಮ್ಮ ಚೆನ್ನಾಗಿರು, ನಿನ್ನ ಬುದ್ಧಿ ನಿನ್ನ ಕೈಲಿ ಇಟ್ಕೊಂಡು ಬದುಕು ಅನ್ನುತ್ತೆ. ಆಮೇಲೆ ಏನೋ ಒಂದು
ಒಂದು ಖುಷಿ ನಮ್ಮ ಅಕ್ಕನ ಜೊತೆ ಮಾತಾಡಿದ್ರೆ. ಆಮೇಲೆ ಯಾವಾಗಾದರೂ ಊರಿಗೆ ಹೋದ್ರೂ ಅಷ್ಟೇ, ನೀವೆಲ್ಲ ನೋಡಿರ್ತೀರ, ಯಾವತ್ತೂ ನನ್ನನ್ನು ಯಾರ ಮುಂದೆನೂ ಬಿಟ್ಕೊಡಲ್ಲ, ಯಾರ ಮುಂದೆಯೂ ನನಗೆ ಒಂದು ಕೆಟ್ಟದಾಗಿ ಮಾತಾಡೋದ ಇದುವರೆಗೂ ನಮ್ಮ ಅಕ್ಕ ಒಂದು ದಿವಸನೂ ನನ್ನನ್ನು ಬೈದಿಲ್ಲ. ನಮ್ಮ ಅಕ್ಕ ಒಂದು ಕೆಟ್ಟ ಪದ ನಮ್ಮ ಅಪ್ಪವ್ರ ಮನೇಲಿ ನಮ್ಮ ಇಬ್ಬರು ಹೆಣ್ಮಕ್ಳನ್ನೂ ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ, ನಮ್ಮಮ್ಮ 3 ಹೆಣ್ಮಕ್ಳನ್ನೂ ಯಾವತ್ತೂ 3 ಮಕ್ಕಳನ್ನೂ ಅಷ್ಟೇ, ಯಾವತ್ತೂ ನಮ್ಮ ತಾಯಿ ಕೆಟ್ಟ ಪದ ಬಳಸಿಲ್ಲ. ಮತ್ತು ಕೆಟ್ಟ ಪದ ನಮ್ಮ ತಂದೆ ತಾಯಿ ಮನೇಲಿ ನಾವು ಕೇಳೇ ಇರಲಿಲ್ಲ. ನಮ್ಮ ತಂದೆ ತಾಯಿನೂ ಅಷ್ಟೇ ಯಾವತ್ತೂ ಕೆಟ್ಟ ಪದ ನಮ್ಮ ಮುಂದೆ ಆಡಿರಲಿಲ್ಲ. ಆಮೇಲೆ 3 ಮಕ್ಳಿಗೂ ಅಷ್ಟೇ ಯಾವತ್ತೂ ಕೆಟ್ಟ ಪದ ಕಲಿಸಿರ್ಲಿಲ್ಲ. ಆಮೇಲೆ ಒಂದು ನೀಚ ಬುದ್ಧಿನೂ ಕಲಿಸಿರ್ಲಿಲ್ಲ. ಒಂದು ಸಂಸ್ಕಾರ ಅಂದರೆ ನಮ್ಮ ತಂದೆ ತಾಯಿ ಕಲಿಸಿದ್ರು, ಆ ಸಂಸ್ಕಾರನೇ ನಮ್ಗೆ ಇವತ್ತು ಕಾಪಾಡ್ತಾ ಇರೋದು. ಹಾಗಾಗಿ ಆ ಥರ ಒಂದು ಪದಗಳೆಲ್ಲ ನಾವು ಕೇಳಿದ್ದು ನಾವು ಮದುವೆಯಾಗಿ ಹೋಗಿರೋಂಥ ಮನೆಗಳಲ್ಲಿ ಕೇಳಿದ್ವಿ. ಎಂತೆಂಥ ಪದಗಳು ಕೇಳಿದ್ದೀವಿ ಅಂದರೆ, 7 ಜನ್ಮಕ್ಕೆ ಆಗೋವಷ್ಟು ಪದಗಳ್ನ ನಾವು ಕೇಳಿದ್ದೀವಿ. ಹಾಗಾಗಿ ನಾನು ಹೇಳಿದೆ, ನಮ್ಮ ತಾಯಿ ಹತ್ರ ಇನ್ನೇನು ಮಾತಾಡೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇವತ್ತು ನಮ್ಮಪ್ಪ ನಮ್ಮ ಜೊತೆಲಿಲ್ಲ. ನಮ್ಮಪ್ಪ ಇದ್ದರೆ ನಮಗೂ ಒಂದು ಸಪೋರ್ಟ್ ಇರೋದು. ನಮ್ಮಪ್ಪ ಇಲ್ಲ. ಹಾಗಾಗಿ ನಾವೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾವು ಎಲ್ಲೇ ಇರಲಿ, ಒಂಟಿಯಾಗಿರಲಿ, ಹಿಂಗೆ ಇರಲಿ, ಜೀವನ ಮಾಡ್ತೀವಿ. ಯಾಕಂದರೆ ಒಂಟಿಗಿರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ನೋವೇನು ಅಂತ. ನಾನಿಷ್ಟು ಹೇಳ್ತೀನಿ ಅಷ್ಟೇ. ಧನ್ಯವಾದ.